ಗೆಲುವು ಆದಂತಹ ಸ್ಥಳದಲ್ಲಿ ಅಂದರೆ ಭೀಮಾ ಕೋರೆಗಾಂವದಲ್ಲಿ 1818ರಲ್ಲಿ ಮಹಾರ್ ಜನಾಂಗರು ಪೇಶ್ವಿ ಬಾಜಿರಾವ್ ಅನ್ನುವ ಸೈನ್ಯ 28,000 ಸೈನ್ಯವನ್ನು ಕೇವಲ 500 ಜನ ಮಹಾರ್ ಸೈನಿಕರು ಇದೇ ಸ್ಥಳದಲ್ಲಿ ಸದೆ ಪಡೆದು ಜಯವನ್ನು ತಂದುಕೊಟ್ಟಂಥ ಸ್ಥಳದಲ್ಲಿ ನಾವು ಈಗಾಗಲೇ ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನು ಆಚರಣೆ ಮಾಡಲು ಸಮಸ್ತ ದಲಿತ ಜನಾಂಗ ಹಾಗೂ ಭಾರತೀಯರು ಎಲ್ಲರೂ ಸೇರಿ ಇಲ್ಲಿ ಭೀಮಾ ಕೋರೆಗಾಂವದಲ್ಲಿ ವಿಜಯೋತ್ಸವವನ್ನು ಆಚರಣೆ ಮಾಡಲು ಈ ವರ್ಷ ಅತಿ ಹುಮ್ಮಸ್ಸದಿಂದ ಇಲ್ಲಿ ಬಂದು ನಾವು ಸೇರಿದ್ದೇವೆ. ಹಾಗೂ 28,000 ಪೇಶ್ವೆ ಸೈನಿಕರನ್ನು ಕೇವಲ 500 ಮಹಾರ್ ಸೈನಿಕರು ಯುದ್ಧದಲ್ಲಿ ಅವರನ್ನು ಸದೆ ಪಡೆಯುವುದು ಅಷ್ಟು ಸುಲಭದ ಕೆಲಸವಲ್ಲ. ಯಾಕಂದರೆ ಅದು ಇಲ್ಲಿ ನಡೆದಂಥ ಯುದ್ಧ ಸ್ವಾಭಿಮಾನ ಹಾಗೂ ಗೌರವದಿಂದ ಬೇಕಾಗಿದ್ದಂಥ ಯುದ್ಧ ಇದು. ಇಲ್ಲಿ ಬಾಜಿರಾವ್ ಪೇಶ್ವೆ ಸೈನಿಕರ ವಿರುದ್ಧವಾಗಿ ಯುದ್ಧವನ್ನು ಮಾಡಿದ್ದು ಯಾವುದೇ ಒಂದು ರಾಜ್ಯ ಸಲುವಾಗಿ ಅಲ್ಲ, ಅಥವಾ ಯಾವುದೇ ಆಸ್ತಿ ಸಲುವಾಗಿ ಅಲ್ಲ, ಅಥವಾ ಯಾವುದೇ ಥರ ಇಲ್ಲಿ ನಡೆದಂಥ ಯುದ್ಧ ಒಂದು ದಲಿತರ ಕೆಳವರ್ಗದವರ ಸ್ವಾಭಿಮಾನ ಆಗಿರುವಂಥ ಯುದ್ಧ. ಇಲ್ಲಿ ನಡೆದಂಥ ಯುದ್ಧ ಯಾವುದೇ ಥರ ಹೆಣ್ಣಿಗಾಗಿಯೂ ಅಲ್ಲ, ಮಣ್ಣಿಗಾಗಿಯೂ ಅಲ್ಲ. ಹಾಗೂ ನಡೆದಂಥ ಯುದ್ಧ ಕೇವಲ ದಲಿತರ ಹಾಗೂ ಕೆಳವರ್ಗದವರ ಸ್ವಾಭಿಮಾನ ಹಕ್ಕುಗಳ ಸಲುವಾಗಿ 28,000 ಪೇಶ್ವೆ ಸೈನಿಕರ ಕೇವಲ 500 ಮಹಾರ್ ಸೈನಿಕರು ಇದೇ ಸ್ಥಳದಲ್ಲಿ ಸದೆ ಪಡೆದು ಜನವರಿ 1 ತಾರೀಕಿಗೆ ಭೀಮಾ ಕೋರೆಗಾಂವದಲ್ಲಿ ವಿಜಯೋತ್ಸವವನ್ನು ಆಚರಣೆ ಮಾಡಿದಂಥ ಸ್ಥಳ. ನಾವು ಎಲ್ಲರೂ ಬಂದು ಈ ಸ್ಥಳದಲ್ಲಿ ಮಹಾರ್ ಸೈನಿಕರಿಗೆ ಒಂದು ಗೌರವವನ್ನು ಸಮರ್ಪಣೆ ಮಾಡಲು ಹಾಗೂ ಅವರಿಗೆ ಸಲ್ಯೂಟನ್ನು ಹೊಡೆಯಲು ಈ ಸ್ಥಳದಲ್ಲಿ ಸೇರಿರುತ್ತೇವೆ. ಜೈ ಭೀಮ್. ಸರ್, ತಮ್ಮ ಹೆಸರು? ನಮ್ಮ ಹೆಸರು ದಯಾನಂದ್, ಬಿಜಾಪುರ ಮಹಾನಗರ ಪಾಲಿಕೆಯಲ್ಲಿ ಸೂಪರ್ವೈಸರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಹಾಗೂ ದಲಿತ ಸಂಘಟನೆಗಳಲ್ಲಿ ಸಕ್ರಿಯವಾಗಿ ಕೆಲಸಗಳನ್ನು ಮಾಡ್ತಿರ್ತೀನಿ.